ಎಲ್ರಿಗೂ ನಮಸ್ಕಾರ. ಈ ದಿನ ನಾವು ಒಂದು ಸಣ್ಣ ಮೆಡಿಟೇಷನ್ ಜೊತೆಗೆ 2026 ವಿಜೃಂಭಣೆಯಿಂದ ಬಹಳ ಪ್ರೀತಿಯಿಂದ ಬರಮಾಡ್ಕೊಳ್ಳೋಣ. ಇದು ಕೇವಲ ಮೆಡಿಟೇಷನ್ ಅಂತೂ ಅಲ್ಲ, ಇದೊಂದು ಪರಿವರ್ತನೆ. ನಿಮ್ಮ ಒಂದು ಕಷ್ಟಗಳು ಕರಗ್ತಾ ಇದೆ, ನಿಮ್ಮತ್ತ ಆ ಫ್ಯೂಚರ್ ಅನ್ನೋದು ವಿಜೃಂಭಿಸಿ ಓಡ್ ಬರ್ತಾ ಇದೆ. ಆದರೆ ನೀವು ಅದನ್ನು ಆಹ್ವಾನ ಮಾಡೋದಕ್ಕೆ ಎಷ್ಟು ಕುತೂಹಲದಿಂದಿದ್ದೀರಿ ಅದು ತುಂಬ ಮುಖ್ಯ. ನೀವೆಲ್ಲಿದ್ದೀರಾ ಅಲ್ಲೇ ನಿಧಾನವಾಗಿ ನಿಮ್ಮ ಕಣ್ಣುಗಳನ್ನು ಮುಚ್ಚಿ, ಜೊತೆಗೆ ನಿಮ್ಮ ದೇಹ ಸಡಿಲವಾಗಿರಲಿ. ಟೇಕ್ ಎ ಡೀಪ್ ಬ್ರೆತ್ ಇನ್ and release. ಬಾಯಿಯ ಮುಖಾಂತರ ಉಸಿರಾಟವನ್ನು ಬಿಡಿ. ಉಸಿರನ್ನ ಇನ್ನೊಂದು ಸಾರಿ ಎಳ್ಕೊಳ್ಳಿ. ಎಳ್ಕೊಳ್ಳುವಾಗ ಗ್ರ್ಯಾಟಿಟ್ಯೂಡ್ ಅಥವಾ ಥ್ಯಾಂಕ್ ಯು ಮನೋಭಾವನೆ ಇರಲಿ. ಉಸಿರನ್ನು ಬಿಡುವಾಗ ಯಾವುದೇ ವರೀಸ್, ಟೆನ್ಷನ್ಸ್ ನಮ್ಮನ್ನು ಬಿಟ್ಟು ಹೋಗ್ತಾ ಇರೋ ಥರ ಅನ್ನಿಸ್ಲಿ. ಕಂಪ್ಲೀಟ್ ಸರೆಂಡರ್ ಆಗಿಬಿಡಿ. ಇದು ನಾನಲ್ಲ, ಕೇವಲ ಈ ಪರಿಸ್ಥಿತಿ, ಈ ಒಂದು ಸ್ಥಿತಿ ನಾನೇನಿದ್ದೀನಲ್ಲ, ಇದು ಡಿವೈನ್, ಇದು ದೇವ್ರಷ್ಟೇ. ಜೊತೆಗೆ ಯಾವುದೇ ಮೆಮರೀಸ್ 2025 ಇದ್ದರೆ ಅದು ಕೇವಲ ಮೆಮರೀಸ್ ಅಲ್ಲ, ಅದು ಒಂದು ಪ್ಯೂರ್ ಎನರ್ಜಿ. ಇನ್ನೊಂದು ಸಾರಿ ಜೋರಾಗಿ ಉಸಿರನ್ನ ಎಳ್ಕೊಳ್ಳಿ. ಆ್ಯಂಡ್ ರಿಲೀಸ್ ಇಟ್ ಜೆಂಟ್ಲಿ. ನೀವು ಈ ಟೈಮ್ ಉಸಿರು ಬಿಡುವಾಗ 2026 ನಿಮ್ಮ ಹಾರ್ಟ್ ಗೇಟನ್ನು ಓಪನ್ ಮಾಡ್ತಿದ್ದೀನಿ ಅನ್ನೋ ಒಂದು ಸಂಕಲ್ಪದಿಂದ ಉಸಿರನ್ನ ಬಿಡಬೇಕು. ಈ ವರ್ಷ ನಾನು ಒಂದು ಕ್ಲಾರಿಟಿ ಜೊತೆಗೆ ಎಂಟ್ರಿ ಆಗ್ತಾ ಇದ್ದೀನಿ. ಫೀಲ್ ದ ಪ್ರೆಸೆನ್ಸ್ ಆಫ್ 2026. ಇದು ಕೇವಲ ಇಯರ್ ಅಲ್ಲ, ವರ್ಷ ಮಾತ್ರ ಅಲ್ಲ, ಕೇವಲ ಟೈಮ್ ಅಲ್ಲ, ಇದೊಂದು ಪ್ರಜ್ಞೆ, ಇದೊಂದು ಕಾನ್ಶಿಯಸ್ನೆಸ್. ಇದು ಕೇವಲ ಒಂದು ಫ್ಯೂಚರ್ ಕೂಡ ಅಲ್ಲ, ಇದು ನನ್ನ ಹೈಯರ್ ಅಲೈನ್ಮೆಂಟ್. ನನಗೀಗ ಕಾಣಿಸ್ತಿರದೇ ಇರ್ಬೋದು, ಆದರೆ ನಾನು ಫೀಲ್ ಮಾಡ್ತಿದ್ದೀನಿ. ನನಗೆ ಗೊತ್ತು ಎಷ್ಟೊಂದು ಒಳ್ಳೆ ಪರಿಸ್ಥಿತಿಗಳು, ಆಪರ್ಚುನಿಟಿಗಳು, ಜನರು, ನನಗೆ ಬೇಕಾದ ಸುಖ ಸಂಪತ್ತು ಎಲ್ಲ ನನಗೆ ವೆಯ್ಟ್ ಮಾಡ್ತಾ ಇದೆ. ಹೌದು, ಇದು ಕೇವಲ ಪದಗಳಷ್ಟೇ ಅಲ್ಲ, ಇದು ಸತ್ಯ. ಒಂದೇ ಒಂದು ಸಾರಿ ನಿಮ್ಮ ಹಾರ್ಟನ್ನು ಕೈಯಿಂದ ಮುಟ್ಟಿ ನೋಡಿ. ನಿಧಾನವಾಗಿ ಏನು ಹೇಳ್ತಾ ಇದೆ ನನ್ನ ದೇಹ ಈಗ, ಇದು ಸತ್ಯನಾ ಅಲ್ವಾ? ಒಂದೇ ಒಂದು ಸಾರಿ ನೋಡಿ, ಯಾಕಂದರೆ ನೀವು ಫೀಲ್ ಮಾಡಿದ್ರಷ್ಟೇ ಅದು ಸತ್ಯ. ಫೀಲ್ ಮಾಡ್ತಿದ್ದೀರಾ? ಹಾಗೆ ಇನ್ನೊಂದು ಹೇಳ್ಕೊಳ್ಳಿ, ನಾನು ಫೋರ್ಸ್ ಮಾಡಲ್ಲ, ಯಾಕಂದರೆ ನನಗೆ ಗೊತ್ತು ಎಲ್ಲ ಒಳ್ಳೆಯದು, ಎಲ್ಲ ಸುಖ ಸಂಪತ್ತು, ಒಳ್ಳೆ ಪರಿಸ್ಥಿತಿಗಳು, ಒಳ್ಳೆ ಜನರು ನನಗೆ ಈಸಿಯಾಗಿ, ನ್ಯಾಚುರಲ್ ಆಗಿ ಬರ್ತಾರೆ. ನಾನು ಯಾವುದೇ ರೀತಿ ಸ್ಟ್ರಗಲ್ ಪಡಬೇಕಾಗಿಲ್ಲ, ಕಷ್ಟಗಳನ್ನ ಪಡಬೇಕಾಗಿಲ್ಲ, ಯಾಕಂದರೆ ಇದೇ ನನ್ನ ಅಲೈನ್ಮೆಂಟು. ಜೊತೆಗೆ ಇದು ನನ್ನ ಪವರ್, ಇದೇ ನನಗಾಗಿ ಇರುವಂಥದ್ದು. ಹಾಗೂ ಈ ಟೈಮ್ ಅಷ್ಟೇ ನನ್ನ ಡಿವೈನ್ ಟೈಮ್. ಜೊತೆಗೆ ನನ್ನ ದಾರಿ ಯಾವಾಗಲೂ ನನ್ನ ಪ್ರೊಟೆಕ್ಟ್ ಮಾಡ್ತಾನೇ ಇದೆ. ಇದು ಕೇವಲ ಈವೆಂಟ್ಸ್ ಅಥವಾ ಪರಿಸ್ಥಿತಿಗಳಲ್ಲ, ಇದೇ ಒಂದು ಭಾಗ. ಸಕ್ಸಸ್, ಕಾಮ್ನೆಸ್, ಸುಖ ಸಂಪತ್ತು, ಆ ಒಂದು ಧೈರ್ಯ, ಜೊತೆಗೆ ಖುಷಿ ಎಲ್ಲವೂ ನನಗೆ ಈಸಿಯಾಗಿ ಸಿಗ್ತಾ ಹೋಗ್ತಾ ಇದೆ. ನಾನು ಇನ್ನಷ್ಟು ಹತ್ತಿರವಾಗ್ತಾ ಇದ್ದೀನಿ. ನಾನು ಯಾವ ಥರ ಒಬ್ಬ ಮನುಷ್ಯನಾಗಿ ಅನ್ಕೋಬೇಕಂತಿದ್ದೀನ ಆ ಒಂದು ಮನುಷ್ಯನನ್ನು ನಾನಿವಾಗ ಕಾಣ್ತಾ ಇದ್ದೀನಿ.
ಇದರಲ್ಲಿ ಯಾವುದೇ ಸೆಪರೇಷನ್ ಇಲ್ಲ. ಎಸ್, ಐ ಆಮ್ ಅಲೈನ್ಡ್ ವಿತ್ ದಿಸ್ ಮೂಮೆಂಟ್. ಈ ಮೂಮೆಂಟ್ ಅಷ್ಟೇ ಸತ್ಯ. ಆ್ಯಂಡ್ ಐ ಆಮ್ ಓಪನ್ ಫಾರ್ ಇಟ್. ನಾನು ಸುಸ್ವಾಗತವನ್ನು ಮಾಡೋದಕ್ಕೆ ರೆಡಿಯಾಗಿದ್ದೀನಿ. ಎಸ್, ಐ ಆಮ್ ರೆಡಿ ಟು ರಿಸೀವ್ ಅಬಂಡೆನ್ಸ್. ಐ ಆಮ್ ರೆಡಿ ಟು ರಿಸೀವ್ ಪ್ರಾಸ್ಪ್ಯಾರಿಟಿ. ಸುಖ ಸಂಪತ್ತುಗಳನ್ನ ರಿಸೀವ್ ಮಾಡ್ಕೊಳ್ಳೋಕ್ಕೆ ಐ ಆಮ್ ರೆಡಿ. ಖುಷಿಯನ್ನು ಬರಮಾಡ್ಕೊಳ್ಳೋಕ್ಕೆ ರೆಡಿ, ಬಿಕಾಸ್ ನಾನೇ ಖುಷಿ. ಎಸ್, ಐ ಆಮ್. ಎಸ್, ಐ ಆಮ್. Now, take a deep breath in and release. ಇವಾಗ ಒಂದು ಇಮ್ಯಾಜಿನೇಷನ್ ಅನ್ನು ಮಾಡಿ. ಇದು ಕೇವಲ ಇಮ್ಯಾಜಿನೇಷನ್ ಅಲ್ಲ, ಇದು ಒಂದು ಕಾನ್ಷಿಯಸ್. ಒಂದು ಗೋಲ್ಡನ್ ಲೈಟು ನಿಮ್ಮ ಹಾರ್ಟಿಂದ ಅದರ ಕಿರಣಗಳನ್ನು ಚದುರಿಸ್ತಾ ಇಡೀ ನಿಮ್ಮ ದೇಹವನ್ನ ಪ್ಯೂರಿಫೈ ಮಾಡ್ತಾ ಇದೆ. ಪ್ಯೂರಿಫೈ ಮಾಡೋದ್ರ ಜೊತೆಗೆ ನಿಮ್ಮ 2026 ವೆಲ್ಕಮ್ ಮಾಡೋದಕ್ಕೆ ರೆಡಿ ಆಗ್ತಾ ಇದೆ. ನಿಮ್ಮನ್ನ ಸಜ್ಜಾಗಿಸ್ತಾ ಇದೆ. ಎಸ್, 2026 ಇಸ್ ಮೈನ್. ಇದು ನನ್ನ ವರ್ಷ. ಆ್ಯಂಡ್ ಐ ಆಮ್ ರೆಡಿ ಟು ರಾಕ್ ಇಟ್. ಥ್ಯಾಂಕ್ ಯು. Thank you, God. Thank you, dear Divine. Thank you. ನಾನು 2026ಗೆ ಅಲೈನ್ ಆಗಿದ್ದೀನಿ. ಥ್ಯಾಂಕ್ ಯು. ಐ ಲವ್ ಯು. ಥ್ಯಾಂಕ್ ಯು. ಐ ಲವ್ ಯು. ಥ್ಯಾಂಕ್ ಯು. ಐ ಲವ್ ಯು. ಐ ಲವ್ ಯು. ಥ್ಯಾಂಕ್ ಯು. ಈಗ ನಿಧಾನಕ್ಕೆ ನಿಮ್ಮ ಕಣ್ಣನ್ನು ಓಪನ್ ಮಾಡಿ. ಫೀಲ್ ದ ಫೀಲಿಂಗ್. ಎಲ್ಲೋ ಎದ್ದು ಓಡಬೇಡಿ. ಒಂದೇ ಒಂದು ನಿಮಿಷ ಕೂತ್ಕೊಂಡು ಯೋಚನೆ ಮಾಡಿ. ಅದೇ ನಿಮ್ಮ ರಿಯಾಲಿಟಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಫಾರ್ ಬೀಯಿಂಗ್ ದೇರ್ ವಿತ್ ಮೀ. ನಿಮ್ಮ 2026 ಅಮೋಘವಾಗಿರಲಿ.